ಹಾಯ್ ಗೈಸ್, ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನೀವೆಲ್ಲ ಅಂದ್ಕೊಂಡಿರ್ಬೋದು ಇವನು ಎಲ್ಲಿಗೂ ಹೊರಟಿದ್ದೀನಿ ಅಂತ. ಹೌದು, ನಾನು ಯಕ್ಷಗಾನ, ನಮ್ಮ ಮನೆ ಹತ್ತಿರದಲ್ಲಿ ಯಕ್ಷಗಾನ ನಡೀತಾ ಉಂಟು, ದೇವಿ ಮಹಾತ್ಮೆ. ಹಾಗಾಗಿ ಅಲ್ಲಿಗೆ ಹೋಗ್ತಿದ್ದೇನೆ. ಅಪ್ಪ ಮತ್ತು ಅಮ್ಮ ಇವಾಗ ಆಲ್ರೆಡಿ ಹೋಗಿದ್ದಾರೆ. ನಾನಿವಾಗ ಸ್ವಲ್ಪ ಲೇಟಾಗಿ ಸ್ನಾನ ಎಲ್ಲ ಆದ ನಂತರ ನಾನು ಹೋಗ್ತಿದ್ದೇನೆ. ಇವಾಗ ಟೈಮ್ ಈಗ ಎಷ್ಟು, 8 ಗಂಟೆ ಆಯಿತು. ನಾನು ಇವಾಗ ಇನ್ನೂ ಹೋಗಬೇಕಷ್ಟೇ. ಸೊ ಹೋಗು ಗೈಸ್, ಲೆಟ್ಸ್ ಗೋ. ಅಲ್ಲಿ ನೋಡಿ 4 ಜನ ನನ್ನನ್ನು ನೋಡಿ ತಲೆಗೆ ಹೊಡ್ಕೊಳ್ತಾ ಇದ್ದಾನೆ. ಯಾಕೆ ಅವನು ಹಾಗೆ ಮಾಡ್ತಾ ಇದ್ದಾನೆ? ಅವಳ ರೂಪಕ್ಕೆ ಸರಿಯಾಗುವ ರೂಪ ನನ್ನದು. ಅವಳು ಇಷ್ಟು ಎತ್ತರ ಇದ್ದಾರೆ, ನಾನು ಇಷ್ಟು ಕುಳ್ಳ ಇದ್ದೇನೆ. ಏನು ಮಾಡೋಣ? ನಾನು ಮದುವೆ ಆಗುವ ಆಸೆ ಉಂಟು ಅವನಿಗೆ. ದೇವಿಯ ಜೀವನವೇ ಸಾರ್ಥಕವಾಯಿ ಮಗಳಾದಂತಹ ಮಾಲಿನಿ ಕಾನನವನ್ನು ಸೇರಿ ಬ್ರಹ್ಮದೇವನ ಕುರಿತು ತಪಸ್ಸನ್ನು ಆಚರಿಸಿ ವರಗಳನ್ನು ಪಡೆದು ಅರಮನೆಯನ್ನು ಬಂದು ಸೇರಿದ್ದಾಳೆ. ಪ್ರಾಯ ಪ್ರಬುದ್ಧಳಾದಂತಹ ಮಗಳಿಗೆ ಮದುವೆ ಮಾಡಿಸುವುದು ತಾಯಿಯಾದಂತಹ ನನ್ನ ಕರ್ತವ್ಯ. ಆಕೆಯ ರೂಪಕ್ಕೆ ಅನುರೂಪನಾದಂತಹ ವರಣ್ಯಾರಿ ಎನ್ನುವುದಾಗಿ ಯೋಚಿಸಿದಾಗ ಪಾತಾಳದ ಮಧ್ವನದಧಿಕಾರಿ ವಿದ್ಯುನ್ಮಾಲಿ ಎನ್ನುವುದಾಗಿ ತಿಳಿದುಕೊಂಡಿದ್ದೇನೆ. ಓಲೆಯನ್ನು ಬರೆದು ದೂತನ ಮೂಲಕ ಕಳುಹಿಸುತ್ತೇನೆ. ಶುಭ ವಸ್ತು, ಕಲ್ಯಾಣ ವಸ್ತು ಒಳ್ಳೆದಾಗ್ಲಿ ಅಮ್ಮ. ಒಳ್ಳೆ ಶೃಂಗಾರ ಆಗಿದೆ, ಮಂಟಪ ಎಲ್ಲ ಅಲಂಕಾರವಾಗಿದೆ. ಏನಮ್ಮ ವಿಶೇಷ? ಒಬ್ಬರು ಇದ್ರೆ ಯಾರಿಗೆ? ನನಗಲ್ಲ, ನಿಮಗಲ್ಲ ಅಂತ ಗೊತ್ತುಂಟು, ನನ್ನ ಮಗಳಿಗೆ ಗೊತ್ತುಂಟಮ್ಮ. ಸುಮ್ಮನೆ ಕೇಳಿದ್ ಯಾಕೆ? ನಿಮ್ಮ ಮಗಳ ಮದುವೆ, ನಿಮ್ಮ ಬಾಯಲ್ಲಿ ಆ ಮಾತು ಬಂದ್ರೆ ಅದಕ್ಕೊಂದು ಲಕ್ಷಣ ತೂಕ ಬೇರೆ. ಸತ್ಯ. ಹಾಗಾಗಿ ನಿಮ್ಮ ಬಾಯಲ್ಲೇ ಬರ್ಲಿ ಅಂತ ಆ ವಿಷಯವನ್ನು ನಾನು ಕೇಳಿದ್ದೆ. ಇದು ಇದಕ್ಕಿಂತ ಇನ್ನು ಸ್ವಲ್ಪ ದಿನ ಬಿಟ್ರೆ ಏನಾದ್ರೂ ಒಳ್ಳೇದು ಬರ್ತದ ಅಂತ. ಹಾಗೆ ಇನ್ನು ಸ್ವಲ್ಪ ಬಿಟ್ರೆ ಒಳ್ಳೇದು ಬರ್ತದೆ. ಇವನಿಗೆ ಪ್ರಾಯ ಆದದ್ದು ಮಾತ್ರ ಗೊತ್ತಾಗುದು. ಹೌದು. ಹಾಗಾಗಿ ನಿನಗೆ ಅನುಕೂಲವಾದಂತ ಹೆಣ್ಣು, ನಿನ್ನ ಒಪ್ಪಿಗೆ ಇದ್ದರೆ ಮಾತ್ರ ಸಾಲದು, ಮತ್ತೆ ಹೆಣ್ಣಿನ ಒಪ್ಪಿಗೆ ಕೂಡ ಬೇಕು. ಹೌದು, ಪ್ರಶ್ನಿಸಿ. ಯಾಕೆ ಗೊತ್ತುಂಟ? ಅದು ಇವತ್ತು ಸುಮ್ಮನೆ ನಮ್ಮೆಲ್ಲರ ಒತ್ತಾಯಕ್ಕೆ ಮದುವೆ ಮಾಡಿ 20 ವರ್ಷಗಳ ಕಾಲವ ಬಿಟ್ಟು ಆಮೇಲೆ ಅವಳು ಆಡಿಕೊಳ್ಳಬಾರದು. ಹೇಗೆ? ಓನಲ್ಲ, ನೀನಲ್ಲ, ನಾನಲ್ಲ. ಅಂದಿಸ್ಪಲಾಮಿತೆಗಿರಿ ಮೊದಲಾಗಿ ಹುಡುಗಿ ಹುಡುಗನ ಕೊರಳಿಗೆ ಮತ್ತೆ ಹುಡುಗ ಹುಡುಗಿಯ ಕೊರಳಿಗೆ ಹಾರವನ್ನು ಹಾಕತಕ್ಕದ್ದು ಆಯ್ತಲ್ಲ. ಇದು ಅಲ್ಲಿಂದಲೇ ಮುತ್ತಿ ಆಯ್ತಾ? ಮುತ್ತೈದರೆಲ್ಲ ಮುತ್ತಿ ಮುತ್ತೈ. ಅದಲ್ಲಮ್ಮ ದುಃಖ. ಯಾರು ಹೋದ್ರ ಮನೆಯಲ್ಲಿ? ಹೋದದ್ದು ಆಗಿದ್ದಾರೆ, ಮನೆಯವರಲ್ಲ. ಮತ್ತೆ ಯಾರ್ಯಾರ ಮನೆಯಲ್ಲಿ ಹೋದ್ರೆ ನೀವ್ಯಾಕೆ? ನನ್ನ ಮನೆಯವರು ಹೋದವರು ಖಾಲಿಯಾಗಿದ್ದಾರೆ ಅಲ್ಲ. ಹೌದಾ? ನಾನೊಬ್ಬನೇ ಇರುದಿನ್ನು. ಮತ್ತೆ ಈಗ ಯಾರನ್ನ ಕಳಿಸಬೇಕು ಅಂತ ದುಃಖ ನಿನಗೆ? ದುಃಖ ಅಂದ್ರೆ ನಾನು ಈಗ ಯಾರು ಅಂತ ನಿಮಗೆ ಸರಿ ಅಂದಾಜು ಆಗ್ಲಿಲ್ಲ ಕಾಣ್ತ. ನನಗೆ ಗೊತ್ತಾಗುತ್ತಾ ಇಲ್ಲ. ಒಮ್ಮೆ ನೀವು ಹಿಂದೆ ತಿರುಗಿ ನೋಡಿ.
ನಮ್ಮ ತಂದೆಗೆ ಆದಂತಹ ನನ್ನ ತನ್ನಗಾದಂತಹ ನ್ಯಾಯ, ಅದಕ್ಕೆ ನ್ಯಾಯವನ್ನು ಕಂಡುಕೊಳ್ಳಬೇಕು ಅಂತ ಇದ್ರೆ ಮಗನಾದಂತಹ ಮನುಷ್ಯನೇ ನಾನು ಮಾಡಬೇಕಮ್ಮ. ತಾಯಿ, ಏನು ನಮ್ಮ ಸೇಡಿನ ಮೂಲಕವೇ ತೀರಿಸಿಕೊಳ್ಬೇಕು ತಾಯಿ. ಅಮ್ಮ, ಏನು ನಮ್ಮ ನಮ್ಮ ದುಃಖವನ್ನು ಕಂಡು ನಗುವವರು ಹಲವು ಮಂದಿ ಇದ್ದಾರೆ. ಆ ಪಾಪಿಗಳು ನಗಡ್ತಾ ಇರ್ಬೋದು. ಮತ್ತೆ ನಿನ್ನ ಹತ್ತಿರ ಯಾಕೆ ಹೋಗುದು? ನೀನಲ್ಲಿ ನೀನ್ ಇಲ್ಲಿ ಬಾ. ನಿನ್ನ ಅಲ್ಲಿ ಯಾರು ಹೋಗ್ಲಿಕ್ಕೆ ಹೇಳಿದ್ದು? ಮಗನೇ, ಅಮ್ಮ, ಅವರನ್ನ ಹೋಗಿ ಹೆದರಿಸಬೇಡ ನೀನು. ಯಾಕೆ? ಅವರೆಲ್ಲ ನಮ್ಮವರು. ಅಂದ್ರ ರಾಕ್ಷಸರು, ಇವರೆಲ್ಲರೂ ರಕ್ಕಸರೇ. ಅಮ್ಮ, ಏನು ನಾನು ಹೋಗುವಾಗ ಯಾರು ಇಲ್ಲಿಲ್ಲಮ್ಮ. ಮತ್ತೆ ಇವತ್ತೆಲ್ಲರಿಗೆ ಬಂದು ಸೇರಿದ್ದಾರೆ. ಮತ್ತೆ ಆಗಿನ ಹೋಲಿಸ್ತೀಯ ಅವರನ್ನೆಲ್ಲ ಈಗ? ಹಾಗಲ್ಲಮ್ಮ. ಮತ್ತೆ ಚರಿತೆ ನೀನೇ ಕಾವಲು ಕರುಣವಿ ನಮ್ಮನು ಮಾತೆ ಪಾವನ ಚರಿತೆ ಜಯ 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 ಜಯ.
ಅಕಸ್ಮಾತ್ಗಳೇ ಕಂಡು ಬರುತ್ತಾ ಇದೆ. ಕಾಗೆ ಕೂಗಿಗಳ ಹಾರಾಟ, ನಾನೇಗಾಲಾಗಿರೋ ಜಾಟ. ಹೆಣ್ಣವಳು ಶಂಕದುರ್ಗಾದಿಯನ್ನು ಕೊಲ್ಲುತ್ತಾ ಬರುತ್ತಿದ್ದಾಳಂತೆ. ಅವಳನ್ನು ವಿಚಾರಿಸಬೇಕು. ಮುಂದುವರಿಯುತ್ತದೆ. ಬಡ ಹುಡುಗಿ ಎಂಬುದು ತಿಳಿದಿಯ ಭ್ರಷ್ಟ. ಮತ್ತೇನು ಮಹ ಮೈಯ ಸೊಕ್ಕರಿಸಬೇಕಾಗಿ ಜಗನ್ಮಾತೆಯನ್ನೇ ಬಯಸಿದೆಯ ಮೋಕ್ಷ. ನಿನ್ನ ಜನ್ಮಕ್ಕೆ ಧಿಕ್ಕಾರವಿರಲಿ. ನಂದಿದ್ದ ಮೇಲಿಗೆ ನಂದನತೆ ಜಯ ಜಯ ಹೇ ಶೈಲಸುತೆ. ಸನುಮತವಲ್ಲಿದು ನಿನಗೆ ಬೀಳುವೆನು. ಸನುಮತವಲ್ಲಿದು ನಿನಗೆ ಬೀಳುವೆನು. ಧನುಜೇಶ ಶೋಭನ ಬಯಕೆ ಜನನಿ ಜನನಿಗೆ ಬಿಟ್ಟವನು ಕರುಣದುಳಿದು ಮನದಲ್ಲಿ ಉಳಿದಿರುವುದ ಜನನಿ. ಅಮ್ಮ ಭೀಕರ ಸ್ವರೂಪೇ ಕಾಳಿಂದೆ ಪ್ರಸಿದ್ಧರಾದ ಇವಾಗ ಯಕ್ಷಗಾನ ಮುಗಿಸಿ ಬಂದೆ. ರಾತ್ರಿ ಎಷ್ಟು 12 ಗಂಟೆ ಆಯ್ತಾ ಅಂತ ಇನ್ನೂ ಮಲಗುದೆ. ಓಕೆ ಗೈಸ್, ಗುಡ್ ನೈಟ್.